ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಈ ಶಾಪ ಮತ್ತೆ ದೋಷ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ಒಂದು ಪರಾಶರದಲ್ಲಿ ನಮಗೆ ಶಾಪ ಮತ್ತೆ ದೋಷ ಎಲ್ಲೂ ಕೊಟ್ಟಿಲ್ಲ. ಪಕ್ಕ ಯಾವ ಗ್ರಂಥದಲ್ಲೂ ದೋಷದ್ದು ಇದು ಕೊಟ್ಟೇ ಇಲ್ಲ. ಬ್ಯಾಡ್ ಟೈಮ್, ಗುಡ್ ಟೈಮ್, ಈ ಗ್ರಹದ ಕಾಂಬಿನೇಷನ್ ಬ್ಯಾಡ್ ಟೈಮ್ ಅಥವಾ ಗುಡ್ ಟೈಮ್ ಅಂತ ಕೊಡ್ತಕ್ಕಂಥದ್ದು ಅಷ್ಟೇ. ಸುಮಾರು ಜನಕ್ಕೆ ಈ ಕುಜ ದೋಷದ ಬಗ್ಗೆ ಬಹಳ ಒಂದು ಮೊದಲು ಬಂದಿರತಕ್ಕಂಥ ಕುಜದೋಷ ಅಂತ ಬರ್ತಾರೆ. ಕುಜದೋಷ ಅಂತ ನಾವು ತಗೊಳ್ಬೇಕಾದ್ರೆ ಜನರಲಿ ಲಗ್ನದಿಂದ ನಾವು ತಗೊಳ್ತೀವಿ. 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಅಂತ ಪಂಚಾಂಗದಲ್ಲಿದೆ. ಪಂಚಾಂಗದಲ್ಲಿರೋದೇ ಪುಸ್ತಕದಲ್ಲಿರಬೇಕು ಅನ್ನೋದೇನಿಲ್ಲ. ಪಂಚಾಂಗದಲ್ಲಿರೋದೇ ಪುಸ್ತಕದಲ್ಲಿರಬೇಕು ಅಂತ ಏನಿಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪಂಚಾಂಗ ನೀವು ತೆಗೆದು ನೋಡಿದಾಗ ಅದು ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ರಾಶಿಯಿಂದನೂ ನೋಡ್ತಾರೆ, ಶುಕ್ರನಿಂದನೂ ನೋಡ್ತಾರೆ, ಮತ್ತೆ ಲಗ್ನದಿಂದನೂ ನೋಡ್ತಾರೆ. ಈ ರೀತಿ ಪ್ರತಿಯೊಂದು ಕಡೆನೂ ಎಲ್ಲಾ ಕಡೆಯಿಂದ ನೋಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಬಿದ್ದೇ ಬೀಳುತ್ತಲ್ವಾ ಕುಜ ಅನ್ನೋದು. ಆ ಒಂದು ದೋಷ ಸ್ಟಾರ್ಟ್ ಆದಾಗ ಎಲ್ಲೂ ಇರ್ಲಿಲ್ಲ, ಸಾಧ್ಯನೇ ಇಲ್ಲ. ಕುಜದೋಷದಿಂದ ಸಾಯಂಗಿದ್ರೆ ಇವತ್ತು ಎಷ್ಟೋ ಜನ ಇವತ್ತು ಕೊರೋನಾ ದಿನ ಹೆಚ್ಚಾಗಿ ಕುಜದೋಷದಿಂದನೇ ಸತ್ತಿರೋರು ಹೆಚ್ಚಾಗಿರ್ಬೇಕಾಯ್ತು. ಅರ್ಥ ಆಯ್ತಲ್ಲ. ಕುಜ ಅಂದ್ರೆ ಏನಂತ ಹೇಳ್ತಾರೆ, ಕುಜದೋಷ ಏನಾಗುತ್ತೆ ಅಂತ ಎಲ್ಲರೂ ನಾನು ಕೇಳಿದೀನಿ. ಕೆಲವರು ಸುಮಾರನ ಗಂಡ ಸತ್ತೋಗ್ತಾನೆ, ಮಾವ ಸತ್ತೋಗ್ತಾರೆ, ಅತ್ತೆ ಸತ್ತೋಗ್ತಾರೆ. ಒಬ್ರೊಬ್ರು ಒಂದೊಂದು ವಿಧವಾಗಿರ್ತಕ್ಕಂಥ ಇದು. ಗಂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾನೆ. ಎಲ್ಲಿ ನಿದರ್ಶನ ಎಲ್ಲಿದೆ? ತುಂಬಾ ಜನಕ್ಕೆ ಕುಜದೋಷ ಇದೆ ಅಂತ ಹೇಳಿರ್ತಾರೆ. ನೀವು ಒಬ್ರೊಬ್ರು ತಿಳ್ಕೊಳ್ಳಿ. ಯಾಕಂದ್ರೆ ಇದು ಒನ್ ವೇ ಸ್ಪೀಚ್ ಆಗಿದೆ. ನಾವೇನಾದ್ರು ಟಿವಿಲಿ ಇಂಟ್ರಾಕ್ಷನ್, ಇಲ್ಲಿ ಮಾತಾಡೋರೆಲ್ಲ ಇಂಟ್ರಾಕ್ಷನ್ ಮಾಡ್ಬಿಟ್ಟಿದ್ರೆ ಎಲ್ಲರೂ ಕೈ ಎತ್ಬಿಟ್ಟಿರೋರು. ಎಷ್ಟು ಜನಕ್ಕೆ ಕುಜದೋಷ ಹೇಳಿದಾರೆ ಪುರೋಹಿತರು ಮತ್ತೆ ಜ್ಯೋತಿಷರು ಅಂದ್ರೆ ಎಲ್ಲರೂ ಕೈ ಎತ್ಬಿಟ್ರು. ನನಗೆ ಹೇಳಿದಾರೆ ಸರ್, ನಮ್ಮ ಮನೇಲಿ ಒಂದು 3 ಜನಕ್ಕಾರು ಹೇಳಿದ್ದಾರೆ. 6 ಜನ ಇದ್ರೆ 3 ಜನಕ್ಕಂತೂ ಹೇಳೇ ಇರ್ತಾರೆ ನಿಮ್ ಕುಜದೋಷ ಇದೆ ಅಂತ. ಸೊ ಅವ್ರಿಗೆ ಗಂಡಂದಿರೋ ಅಥವಾ ಅವ್ರ ಹೆಂಡತಿನೋ ಅಥವಾ ಏನಾರು ಅವರು ಇಮಿಡಿಯೇಟ್ ಆಗಿ ಸತ್ತೋಗ್ತಕ್ಕಂಥದ್ದು ಇದ್ದಿದ್ರೆ ಇವಾಗ ಡೆತ್ ರೇಟ್ ಜಾಸ್ತಿ ಆಗ್ಬಿಡ್ತಾ ಇತ್ತು. ಹಾಗೆ ಯಾರನ್ನಾರು ಒಬ್ಬರನ್ನ ಸಾಯಿಸ್ಬೇಕು ಅಂದ್ರೆ ಆ ಅಸ್ತ್ರ ಯೂಸ್ ಮಾಡ್ಬೋದಲ್ಲ. ಕುಜದೋಷ ಇರೋರ್ನೇ ಮೆತ್ತಿಗೆ ಕಟ್ಬಿಟ್ರೆ ಯಾರನ್ನೋ ಒಬ್ಬರನ್ನ ಹತ್ಯೆ ಮಾಡ್ಬೇಕಾರೆ ಇವಾಗಿನ ಕಾಲದಲ್ಲಿ ಎಷ್ಟು ಹೊಟ್ಟೆ ಕಿಚ್ಚು ಸತ್ರ ಸಾಕು ಅಂತ ಜನ ಕಾಯ್ತಾ ಇರ್ತಾರೆ. ಅಂತ ಟೈಮಲ್ಲಿ ಇದನ್ನು ಉಪಯೋಗಿಸ್ಬೋದಲ್ಲ ಬಾಣ. ಸಾಧ್ಯನೇ ಇಲ್ಲ. ಈ ಮೂಢತ್ವಕ್ಕೆ ದಯವಿಟ್ಟು ಹೋಗ್ಬೇಡಿ. ನಾನು ಫಸ್ಟ್ ರಿಕ್ವೆಸ್ಟ್ ಮಾಡೋದೇ ನಿಮಗೆ ಎಲ್ಲರಿಗೂ, ಈ ಮೂಢತ್ವಕ್ಕೆ ಹೋಗ್ಬೇಡಿ. ಸರ್ಪದೋಷ ಅನ್ನೋದು ಇಲ್ಲ. ಕಾಳ ಸರ್ಪ ದೋಷ ಮತ್ತೆ ಯೋಗ ಅಂತ ಸಪರೇಟ್ ಇದೆ, ಎರಡಿದೆ. ನಿಮ್ಮ ಲಗ್ನದಿಂದ ರಾಹು ಕೇತುಗಳು ಆಕ್ಸಿಸ್ ಅಲ್ಲಿ ಎಲ್ಲ ಒಂದ್ ಸೈಡ್ ಬಂದ್ರೆ ಅದನ್ನ ಕಾಳ ಸರ್ಪ ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ. ಅದು ತುಂಬಾ ಈಸಿ. ಅದು ನಿಮ್ಮ ಜಾತಕ ತಗೊಳ್ಳಿ, ರಾಹು ಕೇತುಗೆ ಒಂದು ಲೈನ್ ಹಾಕಿ, ಲೆಫ್ಟ್ ಸೈಡ್ ನೋಡಿ, ರೈಟ್ ಸೈಡ್ ನೋಡಿ, ಯಾವ್ದಾದ್ರು ಒಂದು ಬದಿಲಿ ಎಲ್ಲಾ ಗ್ರಹ, ಮಿಕ್ಕ ಗ್ರಹ ಚಂದ್ರನಿಂದ ಹಿಡಿದು ಎಲ್ಲಾ ಬಂತು, ಲಗ್ನ ತೆಗೆದಾಕಿ, ಅದನ್ನ ಕಾಳ ಸರ್ಪ ಅಂತ ಹೇಳಿ. ಅದನ್ನ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ನಿಮ್ಗೆ ಸರ್ಪ ದೋಷ ಇದೆ, ಪೂಜೆ ಮಾಡಿಸಿ ಅಂತ ಹೇಳಿ ಮೋಸ ಮಾಡ್ತಾರೆ. ಅದರಲ್ಲಿ ಯೋಗನ ಅಥವಾ ದೋಷನ ಅಂತ ನೋಡೋದೇ ಇಲ್ಲ. ಫಸ್ಟ್ ಅದನ್ನ ನೋಡ್ಬೇಕು. ಹೇಗೆ? ವೆರಿ ಸಿಂಪಲ್. ಕಾಳ ಸರ್ಪ ದೋಷ ಇದೆ ಅಂತ ಅನ್ಕೊಳ್ಳೋಣ. ಕಾಳ ಸರ್ಪ ಇದೆ ಅನ್ಕೊಳ್ಳೋಣ, ದೋಷ ಬೇಡ. ಕಾಳ ಸರ್ಪ ಇದೆ ಅಂತ ಅನ್ಕೊಳ್ಳೋಣ. ಲಗ್ನದಿಂದ ನೀವು ಕೌಂಟ್ ಮಾಡಬೇಕು. ಲಗ್ನದಿಂದ ಕೌಂಟ್ ಮಾಡ್ಬೇಕೇನಾದ್ರೂ ರಾಹು 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಇಷ್ಟು ಜಾಗದಲ್ಲಿ ಕೂತ್ಕೊಂಡು ಗ್ರಹಗಳನ್ನ ಒಂದು ಸೈಡ್ ಹಾಕೊಂಡಿದ್ರು ಕೂಡ ಅದು ಯೋಗ ಆಗತ್ತೆ. ಆ ಯೋಗ ತುಂಬಾ ಪವರ್ಫುಲ್. ತುಂಬಾ ಚೆನ್ನಾಗಿ ಎಜುಕೇಶನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾರೆ, ಫಸ್ಟ್ ಕ್ಲಾಸ್ ಲೈಫ್ ಇರುತ್ತೆ. ಇದು ಸೀಕ್ರೆಟ್. ಕಾಳ ಸರ್ಪದ್ದು ಸೀಕ್ರೆಟ್ ಇದು. ಅದು ಯೋಗನ ದೋಷನ ಅಂತ ಕರೆಕ್ಟ್ ಆಗಿ ಹೇಳೋರು ಒಬ್ರು ಇಲ್ಲ. ತುಂಬಾ ಜನ ಅಸ್ಟ್ರಾಲಜರ್ಸ್ ನಮ್ಮ ಪ್ರೋಗ್ರಾಮ್ ನೋಡ್ತಾರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ಕೆ. ತುಂಬಾ ಜನ ಪುರೋಹಿತರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದಾರೆ. ಇವಾಗೆಲ್ಲ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಬಣಪ್ಪ. ಯಾರೋ ಹೇಳಿದ್ರು ರಾಹು ಕೇತು ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಇದ್ಬಿಟ್ರೆ ಕಾಳಸರ್ಪ ಅಂತ, ಅದಕ್ಕೆ ಪೂಜೆ ಮಾಡಿಸ್ಬಿಡ್ಬೇಕನ್ನೋ ರಾಂಗ್. ಪೂಜೆ ಮಾಡಿಸೋದು ತಪ್ಪಲ್ಲ. ಆ ಹೆಸರಲ್ಲಿ ನನಗೆ ಈ ತರ ಎಲ್ಲ ಆಗೋಕ್ಕೆ ಎಲ್ಲ ಕಾರಣ ಸರ್ಪ. ಇದು ಈಗ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಏನೋ ಒಂದು ಮದುವೆ ವಿಳಂಬನೋ, ಕೆಲಸ ಸಿಗ್ತಾ ಇರಲ್ಲ, ಏನೋ ಒಂದು ಆಸ್ತಿ ವಿಚಾರದಲ್ಲಿ ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಯಾವ್ದೋ ಒಂದು ತೋರಿಸ್ತಾರೆ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ರೀ, ಏನ್ರಿ ಮಾಡೋದು, ನಿಮ್ ನೋಡಿ ಕಾಳಸರ್ಪ ಇದೆ. ಫಾರ್ ಎಕ್ಸಾಂಪಲ್, ಆ ಕಾಳಸರ್ಪ ರಾಹು 1ನೇ ಮನೆ, ಮತ್ತೊಮ್ಮೆ ಹೇಳ್ತೀನಿ, 3ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೇಲಿ ಏನಾದ್ರು ಇದ್ದಲ್ಲಿ ದಟ್ ಈಸ್ ಕಾಳಸರ್ಪ ಯೋಗ. ದಟ್ ಯೋಗ ಈಸ್ ಮೋರ್ ಪವರ್ಫುಲ್ ದನ್ ಎನಿ ಅದರ್ ಯೋಗ. ಅನೇಕ ಯೋಗಗಳು ಹೇಳ್ತಾರೆ. ಆದಿಯೋಗ, ವಸುಮಾನ್ ಯೋಗ, ವಿಪರೀತ ರಾಜಯೋಗ, ಗಜಕೇಸರಿ ಯೋಗ, ಲಕ್ಷ್ಮೀ ಯೋಗ,
ಮತ್ತೆ ಬುಧಾದಿತ್ಯ ಯೋಗ, ಅದೆಲ್ಲದಕ್ಕಿಂತ ಈ ಯೋಗ ತುಂಬಾನೇ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಇಫ್ ಯು ಹ್ಯಾವ್ ಕಾಳಸರ್ಪ ಯೋಗ, ಮೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಿಲ್ ಹ್ಯಾವ್ ಕಾಳಸರ್ಪ ಯೋಗ. ಫಾರಿನ್ಗೆ ಹೋಗೋರು ತುಂಬಾ ಜನಕ್ಕೆ ಕಾಳಸರ್ಪ ಯೋಗ ಇರುತ್ತೆ. ಅತ್ಯಂತ ರಿಸರ್ಚ್ ಮಾಡೋರು ನಮಗೆ ಏನೇನು ಕಂಡುಹಿಡಿದು ಕೊಟ್ಟಿದಾರಲ್ಲ ಇವತ್ತೆಲ್ಲ, ಕಾಳಸರ್ಪ ಯೋಗ ಇರುತ್ತೆ. ಇನ್ನು ಮಿಕ್ಕ ಜಾಗದಲ್ಲಿ ಅದು ಡಿಗ್ರಿ ವೈಸ್ ನೋಡಿದಾಗ ದೋಷ ಆಗಿರುತ್ತೆ ಹೊರತು ಇನ್ನು ಯಾವುದೇ ಜಾಗದಲ್ಲಿ ಜನರಲಿ ಇದು ಕೊಟ್ಟಿರ್ತಕ್ಕಂಥದ್ದು ಗ್ರಂಥದಲ್ಲಿ. ರಾಹು ಕೇತು ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಬಂದಿದ ತಕ್ಷಣ ಇವರಿಗೆ ಟಕ್ ಅಂತ ಓಪನ್ ಮಾಡಿ ಹೇಳ್ಬಿಡ್ತಾರೆ, ನಿಮ್ಗೆ ಕಾಳಿಸ್ ದೋಷ ರೀ, ಹೋಗ್ರಿ ಪೂಜೆ ಮಾಡಿಸ್ರಿ. ಅದ್ಯಾವುದೋ ದಶದಿಂದ ಪ್ರಾಬ್ಲಮ್ ಆಗಿರುತ್ತೆ, ಆ ದಶದಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ಪೂಜೆ ಮಾಡಿಸ್ತಾರೆ, ಆದ್ರೂ ಹೋಗಿರಲ್ಲ. ಅವಾಗ ಬೈಕೊಳ್ಳೋದು ಜ್ಯೋತಿಷ್ಯನ. ಎಜುಕೇಶನಲ್ ಪ್ರೋಗ್ರಾಮ್ ಇಲ್ಲಿ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಈ ಒಂದು ಪ್ರೋಗ್ರಾಮ್ ನಕ್ಷತ್ರ ನಾಡಿ ಇಸ್ ಎಜುಕೇಶನಲ್ ಪ್ರೋಗ್ರಾಮ್. ಎಲ್ಲರಿಗೂ ನಿಮ್ ಜಾತಕ ಗೊತ್ತಿರುತ್ತೆ. ಆ ಜಾತಕ ತಗೊಂಡು ಬಂದು ಟೇಬಲ್ ಮೇಲೆ ಇಟ್ಕೊಳ್ಳಿ. ಇವತ್ತು ಟೇಬಲ್ ಮೇಲೆ ಇಟ್ಕೊಂಡು ಒಂದು ಪೆನ್ಸಿಲ್ ತಗೊಳ್ಳಿ, ಒಂದು ಪೆನ್ನೋ ಪೆನ್ಸಿಲ್ ತಗೊಳ್ಳಿ. ರಾಹು ಕೇತು ಎಲ್ಲಿ ಆ ಕಡೆ ಈ ಕಡೆ ಇರ್ತಾರೆ, ಆಪೋಸಿಟ್ ಇರ್ತಾರೆ, ಅಲ್ಲಿ ಇಡಿ. ಎಡಭಾಗದಲ್ಲಿ ಎಲ್ಲಾ ಗ್ರಹಗಳು ಬಂದಿದ್ಯಾ ಅಥವಾ ಬಲಭಾಗದಲ್ಲಿ ಎಲ್ಲಾ ಗ್ರಹಗಳು ಬಂದಿದ್ಯಾ, ಲಗ್ನ ನೋಡಕ್ ಹೋಗ್ಬೇಡಿ, ಲಗ್ನ ಬಿಟ್ಬಿಡಿ, ಮರ್ತ್ಬಿಡಿ. ಎಡಭಾಗದಲ್ಲಿ ಎಲ್ಲಾ ಗ್ರಹಗಳು ಸೇರ್ಕೊಂಡಿದೆಯಾ ರಾಹು ಕೇತು ಮಧ್ಯ, ಅಥವಾ ಈ ಕಡೆ ಸೈಡ್ ರಾಹು ಕತೆ ಇದೆ, ಅದನ್ನ ಕಾಳಸರ್ಪ ಅಂತ ಕರೀತಾರೆ. ಇಷ್ಟೇ, ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ವೀಕ್ಷಕರೇ. ಇವತ್ತೇ ನೀವು ಕಂಡಿಡ್ಕೊಂಡ್ಬಿಡ್ಬೋದು. ಯಾರ ಹತ್ರನೂ ಹೋಗಿ ನಿಮ್ ಜಾತಕ ತೋರಿಸ್ಬೇಡಿ, ಯಾರ ಹತ್ರನೂ ನೀವು ತೋರಿಸ್ಬೇಡಿ. ಕಾಳಸರ್ಪ ಇದೆಯಾ ಅಂತ ನಿಮಗೆ ಫೈಂಡ್ ಔಟ್ ಮಾಡಕ್ಕೆ ಈಸಿ ಮೆಥಡಾಲಜಿ. ನಿಮಗೆ ಲಗ್ನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ಇದು ಲಗ್ನಕ್ಕೆ ಅಪ್ಲಿಕೇಬಲ್ ಆಗಲ್ಲ. ಲಗ್ನದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸ್ಟಾರ್ಟಿಂಗು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ರಾಹು ಕೇತು ಅಂತ ಬರೀತಾರೆ, ರಾ ಅಂತ ಬರೆದಿರ್ತಾರೆ, ರಾ ದೀರ್ಘ ರಾ. ಕನ್ನಡದಲ್ಲಿರೋರಿಗೆ ರಾ ದೀರ್ಘ ರಾ. ಕೆ ಗೊತ್ತಲ್ಲ, ಕೆ ಕಾಕಾ ಕಿ ಕೆ ಬರ್ದಿರ್ತಾರೆ, ಅದು ಕೇತು. ಅದು ಯಾವಾಗ್ಲೂ ಆಪೋಸಿಟ್ ಇರುತ್ತೆ. ಆ ಆಪೋಸಿಟ್ ಇದ್ದಾಗ ಒಂದು ಪೆನ್ ಇಟ್ಬಿಡಿ, ಅಲ್ಲಿ ಅದ್ರ ಮೇಲೆ ಒಂದು ಪೆನ್ ಇಡಿ, ಅಬ್ಸರ್ವ್ ಮಾಡಿ, ಎಲ್ಲ ಅಬ್ಸರ್ವ್ ಮಾಡಿ. ಆ ಕಡೆ ಸೈಡ್ ಎಲ್ಲ ಗ್ರಹಗಳು ಬಂದಿದೆ, ಈ ಕಡೆ ಸೈಡ್ ಬಂದಿದೆ. ಎರಡೂ ಸೈಡ್ ಗ್ರಹಗಳು ಬಂದಿದ್ರೆ ಕಾಳಸರ್ಪ ಇಲ್ವೇ ಇಲ್ಲ. ಈ ಕಡೆ ಈ ಪೆನ್ಸಿಲ್ ಇತ್ಲಾ ಕಡೆಗೆ ನೋಡಿದ್ರೆ ಎಲ್ಲ ನಮಗೆ ಕೆಲವು ಯಾವುದೋ ಒಂದೆರಡು ಗ್ರಹ ಇದೆ, ಇತ್ಲಾ ಕಡೆನೂ ಗ್ರಹ ಇದೆ. ಎರಡೂ ಕಡೆ ಬಂದ್ರೆ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅದು ಸುಳ್ಳು ಹೇಳಿರ್ತಾರೆ. ಒಂದು ಕಡ್ಡಿ ಇಟ್ಟಿದೀವಿ, ಎಲ್ಲ ಒಂದ್ ಸೈಡ್ ಬಂದಿದೆ, ಎಸ್ ಕಾಳಸರ್ಪ. ಅದರಲ್ಲೂ ಏನಾಗುತ್ತೆ, ನನ್ನ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ, ಹೈಯರ್ ಕ್ಲಾಸಸ್ ಅಲ್ಲಿ ರಾಹು ಕೇತು ಆಕ್ಸಿಸ್ ಅಲ್ಲಿ ಎಲ್ಲಾ ಗ್ರಹ ಇಲ್ಲಿ ಬಂದಿರಬಹುದು. ಆ ಒಂದು ರಾಹು ಇರ್ತಕ್ಕಂಥ ಮನೆ ಅಥವಾ ಕೇತು ಇರ್ತಕ್ಕಂಥ ಮನೆ ಡಿಗ್ರಿ 30 ಡಿಗ್ರಿ ಬರುತ್ತೆ. ಆ 30 ಡಿಗ್ರಿಲಿ ಫಾರ್ ಎಕ್ಸಾಂಪಲ್ ರಾಹು ಏನಾರು 12 ಡಿಗ್ರಿಲಿ ಕುತ್ಕೊಂಡು, ಗುರುನೋ ಅಥವಾ ಶುಕ್ರನೋ 18 ಡಿಗ್ರಿಲಿ ಕುತ್ಕೊಂಡ್ರೆ 12 ದಾಟ್ಬಿಟ್ಟು ಆಚೆ ಬಂದ್ಬಿಟ್ಟಿರ್ತಾರೆ, ಅಲ್ಲೂ ಕ್ಯಾನ್ಸಲ್ ಆಗುತ್ತೆ ಕಾಳಸರ್ಪ. ಡಿಗ್ರಿ ವೈಸ್ ನೋಡ್ಬೇಕು, ಇದು ತುಂಬಾ ಜನ ನೋಡೋದಿಲ್ಲ, ತುಂಬಾ ಜನ ನೋಡೋದಿಲ್ಲ. ಅರ್ಥ ಆಯ್ತಾ ವೀಕ್ಷಕರೇ? ನೋಡಿದ ತಕ್ಷಣ ಹಿಂಗಾರು ಮಾಡಿ ಎಲ್ಲ ಒಂದ್ ಕಡೆ ಇದೆ, ಬಾಚಾಕೊಂಬಿಡೋಣ, ಪೂಜೆ ಮಾಡಿಸ್ಬಿಡೋಣ. ವೆರಿ ಡೇಂಜರಸ್. ಯೋಗ ಇರಬೇಕಾದ್ರೆ ಅದನ್ನ ಬೈಕೊಳ್ಳೋದು ಆ ಗ್ರಹಗಳಿಗೆ ಬೇಜಾರಾಗಲ್ವಾ? ನಿಮಗೆ ಸಹಾಯ ಮಾಡಕ್ ಬಂದಿರೋರ್ನ ನೀವು ಬೈಕೊಂಡ್ರೆ ಮೆಚ್ತಾರ? ಭಗವಂತನು ಮೆಚ್ಚಲ್ಲ, ಯಾರು ಮೆಚ್ಚಲ್ಲ. ನಿಮ್ಗೆ ಸಹಾಯ ಮಾಡಕ್ಕೆ ನಾವು ಬಂದಿದೀವಿ, ಸಹಾಯ ಮಾಡಕ್ಕೆ ನಿಂತಿರೋದು, ಮೆಚ್ಚಲ್ಲ, ಭಗವಂತ ಮೆಚ್ಚಲ್ಲ. ಅದಕ್ಕೆ ಈ ಕೆಲವು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾರನ್ನ ಬೈಕೋತೀವಿ, ಓ ನನ್ನ ಕಾಳಸರ್ಪ ಇದೆಯಂತಪ್ಪ. ಆಕ್ಚುಲಿ ಆ ಗ್ರಹಗಳು ಎರಡು ಯೋಚನೆ ಮಾಡ್ತಾ ಇರ್ತವೆ, ನಾನು ಯೋಗ ಕೊಟ್ಟಿದ್ದೀನಿ, ಇದ್ಯಾರೋ ಅವ್ರ ಮಾತು ಕೇಳ್ಕೊಂಡು ನನ್ನನ್ನು ಬೈತಾ ಇದ್ದಾನಲ್ಲ ಇವನು. ಇದೇ ಬರೋದು. ನಾನೇ ರಾಹು ಕೇತು ಅನ್ಕೊಳ್ಳಿ, ಯಾರೋ ಪುರೋಹಿತರು ನಿಮ್ಗೆ ಹೇಳಿದ್ರು ಕಾಳಸರ್ಪ ರೀ, ಸರಿ ಇಲ್ಲ ರೀ, ಥೂ ನನ್ನ ಜಾತಕದಲ್ಲಿ ಕಾಳಸರ್ಪ ಬಂದ್ಬಿಟ್ಟಿದೆಯಲ್ಲಪ್ಪ, ಅದಕ್ಕೆ ಥೂ ಕೆಲ್ಸಗಳು ಥೂ ಅನ್ನೋದು ಜಾಸ್ತಿ ಬರುತ್ತೆ ನಿಮ್ಮ ಬಾಯಲ್ಲಿ. ಯಾರನ್ನ ಬೈತಾ ಇರ್ತೀರಾ? ಅವ್ರನ್ನೇ ಬೈತಾ ಇರ್ತೀರಾ. ನೀವು ಏನ್ ಪೂಜೆ ಮಾಡಿಸಿದ್ರು ಆಗಲ್ಲ, ವರ್ಕ್ ಆಗಲ್ಲ, ಏನ್ ಮಾಡಿದ್ರು ವರ್ಕ್ ಆಗಲ್ಲ. ಅದಕ್ಕೆ ಹೇಳೋದು, ಸರಿಯಾಗಿರ್ತಕ್ಕಂಥ ಪರಿಣಿತರ ಹತ್ರ ಹೋಗಿ ತೋರಿಸಿ. ಆ ಪರಿಣಿತರನ್ನ ನಾನು ತಯಾರು ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ. 90% ಪರಿಣಿತರಿಲ್ಲ. ಅನೇಕ ವಾಹಿನಿಗಳಲ್ಲಿ 20 ವರ್ಷಗಳಿಂದ ಅದೇ ಜ್ಯೋತಿಷ್ಯರನ್ನ ಕೂರಿಸಿರ್ತಾರೆ, ಬೇಕಾದ್ರೆ ಹೋಗಿ ನೋಡಿ. ಎಂತೆಂತ ಫೇಮಸ್ ನ್ಯೂಸ್ ಚಾನಲ್ ನೋಡಿ, ಅವ್ರು ಬಿಟ್ರೆ ಇನ್ನೊಬ್ರು ಇಲ್ಲ ಅಲ್ಲಿ. ಅಂದ್ರೆ ಬೇರೆ ಯಾರು ವಿದ್ವಾಂಸರು ಇಲ್ವಾ ಅವ್ರಿಗೆ? ಇದೆ. ಅವ್ರ ಜೊತೆನೆ ಸುತ್ತಿ 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 ಅವ್ರು ಹೇಳಿದ್ದೇ ಕೇಳಿ 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 ಮಾಡ್ತೀವಿ. ಎಷ್ಟು ಜನ CM ನ ನೋಡಿರ್ತೀವಿ ಈ 20 ವರ್ಷದಲ್ಲಿ, ಹೊಸ CM. ಎಷ್ಟು ಜನ PM ನ ನೋಡಿರ್ತೀವಿ ನಾವು, ಹೊಸ PM. ಎಷ್ಟು ಜನ ಹೊಸ ನಾಯಕರು ನೋಡಿರ್ತೀವಿ. ಜ್ಯೋತಿಷ್ಯರು ಮಾತ್ರ ಹೊಸೊಬ್ರು ಬರೋದಿಲ್ಲ ಅಲ್ಲಿ. ಅವ್ರೇನು ಅಧ್ಯಯನ ಮಾಡಿರಲ್ವಾ, ಅವ್ರೇನು ಒಂದು ಹೊಸ ವಿಚಾರ ಆವಿಷ್ಕಾರಗಳನ್ನ ತಂದಿರಲ್ವಾ, ಹೊಸ ವಿಚಾರಗಳು ಹೇಳಲ್ವಾ. ಅದನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ.
ಸೈಂಟಿಫಿಕ್ ಅಲ್ಲಿ ಹೋಗ್ತೀನಿ. ಐ ವಿಲ್ ನೆವರ್ ಗೋ ಬೈ ಆಲ್ ದಿಸ್ ರಾಹು ದೋಷ, ಕೇತು ದೋಷ. ರಾಶಿ ಪ್ರಕಾರನೇ ಸುಳ್ಳ್ರಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯಾರ್ಯಾರು ರಾಶಿ ಭವಿಷ್ಯ ಹೇಳ್ತಾರಲ್ಲ, ಮೊನ್ನೆ ಎಲ್ಲ ರಾಹು ಕೇತುಗಳೆಲ್ಲ ಟ್ರಾನ್ಸ್ಫರ್ ಆಯ್ತು. ದೊಡ್ಡ ದೊಡ್ಡ ವಾಹಿನಿಗಳೆಲ್ಲ ರಾಶಿ ಪ್ರಕಾರ ಹೇಳಿದ್ರು, ಕೂರಿಸ್ಕೊಂಡು ಹೇಳಿದ್ರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ತೀನಿ, ದೇ ಹ್ಯಾವ್ ಡನ್ ಎ ವೆರಿ ಗ್ರೇವ್ ಮಿಸ್ಟೇಕ್, ರಾಂಗ್. ಲಗ್ನದಿಂದನೇ ಎಲ್ಲ ಅಫೆಕ್ಟ್ ಆಗೋದು, ರಾಶಿಯಿಂದ ಎಫೆಕ್ಟ್ ಆಗಕ್ ಸಾಧ್ಯನೇ ಇಲ್ಲ. ಎಲ್ಲಿಂದ ಎಲ್ಲೇ ಜ್ಯೋತಿಷ್ಯದಲ್ಲಿ ಬರೆದಿಟ್ಟಿದ್ದಾರೆ, ಎವ್ರಿಥಿಂಗ್ ಶುಡ್ ಬಿ ಸೀನ್ ಫ್ರಮ್ ಲಗ್ನ, ನಾಟ್ ಫ್ರಮ್ ರಾಶಿ. ಎನಿಥಿಂಗ್ ಸೀನ್ ಫ್ರಮ್ ರಾಶಿ ಇಸ್ ರಾಂಗ್. ಇದು ಸತ್ಯವಾಗಿರ್ತಕ್ಕಂಥ ಮಾತು. ನಿಜವಾದ ಜ್ಯೋತಿಷ್ಯ, ನಾನು ಡಿಪ್ಲೊಮಾ ಮಾಡಿದ್ದೀನಿ, ನಾನು ಡಿಗ್ರಿ ಮಾಡಿದ್ದೀನಿ ಅಂತ ಯಾರಾದ್ರೂ ಜ್ಯೋತಿಷ್ಯರು ನಿಮ್ಮ ಅಕ್ಕಪಕ್ಕ ಇರೋರು ಗೊತ್ತಿದ್ರೆ, ನಾನು ಒಂದು ಯೂನಿವರ್ಸಿಟಿಗೆ ಹೋಗಿ ಕಲ್ತಿದ್ದೀನಿ ಅಂತ ಕೇಳಿದ್ರೆ, ಅವ್ರು ಹೋಗಿ ಕೇಳಿ, ರಾಶಿ ಮುಖ್ಯನಾ ಲಗ್ನ ಮುಖ್ಯನಾ ಅಂತ ಫಸ್ಟ್ ಕೇಳಿ. ಅವ್ರ ಬಾಯಲ್ಲಿ ಬರೋದೇ ಲಗ್ನ ಇಂಪಾರ್ಟೆಂಟ್. ಯಾವ್ದ್ರಿಂದ ಹೆಚ್ಚಿಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಎಲ್ಲಾ ವಿಚಾರಗಳನ್ನು ಅಂದ್ರೆ ಲಗ್ನದಿಂದನೇ. ಆದರೆ ರಾಶಿ ಭವಿಷ್ಯದಿಂದನೇ ಇವತ್ತು ಗೊತ್ತಾಗಬಾರ್ದು ಅಂತ ಹೇಳಿ 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 ಇಡ್ತಾ ಇದ್ದಾರೆ ಎಲ್ಲಾ ಮಹಾನೀಯರಂತ ಅನ್ನಿಸ್ಕೊಂಡಿರ್ತಕ್ಕಂಥ ಜ್ಯೋತಿಷರು. ಇದು ಫಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಾನು ಒಳ್ಳೇದು ಹೇಳ್ತಾ ಇದ್ದೀನಿ, ಕಾಳ ಸರ್ಪ ಯೋಗ ಇದ್ರೆ ಸೊ ಅದೊಂದು ಪೆನ್ಸಿಲ್ ಇಟ್ಕೊಳ್ಳಿ. ರಾಹು ಕೇತುಗಳ ಮಧ್ಯ, ಯಾಕಂದ್ರೆ 12 ಮನೆ ಇರೋದು ವೀಕ್ಷಕರೇ, ಬಹಳ ಈಸಿ ಜ್ಯೋತಿಷ್ಯ, ಬಹಳ ಈಸಿ. ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲ ಬರೀ ರಾಶಿಲೆ ಕೂರಿಸ್ಕೊಂಡಿರ್ತಾರೆ, ಗೊತ್ತಾಗಬಾರ್ದು ಅಂತ ಹೇಳಿ ಕುಜದೋಷ ಹೇಳ್ತಾರೆ, ಗೊತ್ತಾಗಬಾರ್ದು ಅಂತ ಹೇಳಿ ಸರ್ಪದೋಷ ಹೇಳ್ತಾರೆ. ಈಗಲೂ ಭಯ, ಹೆದರಿಕೆ, ಅಯ್ಯೋ ಜ್ಯೋತಿಷ್ಯ ಅಷ್ಟು ವರ್ಷ ಬೇಕು, ಇಷ್ಟು ವರ್ಷ ಏನು ಬೇಕಾಗಿಲ್ಲ. 12 ಮನೆ ಇರೋದು. 1 2 3 4 ಕೌಂಟ್ ಮಾಡಿ, ಬಾಕ್ಸ್ 12. ಯಾಕಂದ್ರೆ ಬ್ರಹ್ಮಾಂಡ ಇದೆಯಲ್ಲ 360 ಡಿಗ್ರಿ. ನಮ್ಮ ಬ್ರಹ್ಮಾಂಡ ಇದೆಯಲ್ಲ ಮೊಟ್ಟೆ ಆಕಾರ, ಅದನ್ನ 12 ಭಾಗ ಮಾಡಿದ್ದಾರೆ. ಆ 12 ಭಾಗನೇ ಇಲ್ಲಿ ಇರತಕ್ಕಂಥ 12 ಮನೆ. ನೀವು ನಿಮ್ಮ ಚಾರ್ಟ್ ನೋಡ್ತಾ ಇದೀರ ಅಂದ್ರೆ ನಿಮ್ ಬ್ರಹ್ಮಾಂಡ ನೋಡ್ತಾ ಇದೀರ ಅಂತ. ನೀವು ಹುಟ್ಟೋ ಟೈಮಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲಿ ಯಾರು ಇದ್ರು ಅಂತ ಅಷ್ಟೇ. ಅಲ್ಲಿ ರಾಹು ಕೇತುಗಳು ಯಾವಾಗ್ಲೂ 7ನೇ ಮನೆ ಆಪೋಸಿಟ್ ಇರ್ತಾರೆ. ಅಲ್ಲಿ ಒಂದು ನೀವು ಪೆನ್ಸಿಲ್ ಇಡಿ. ಎಡಭಾಗದಲ್ಲಿ ಎಲ್ಲ ಗ್ರಹ ಬಂತ, ಕಾಳಸರ್ಪ. ಬಲಭಾಗದಲ್ಲಿ ಯಾವುದು ಬರಲಿಲ್ವಾ, ಕಾಳಸರ್ಪ ಇದೆ. ಫಸ್ಟ್ ಇದೆ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್, ಅಲ್ಲಿ ಲಗ್ನ ಅಂತ ಬರೆದಿರ್ತಾರೆ, ಲಾ ಅಂತ ಬರೆದಿರ್ತಾರೆ ಕನ್ನಡದಲ್ಲಿ, ಅಥವಾ ಈ ತರ ಒಂದು ಮಾರ್ಕ್ ಹಾಕಿರ್ತಾರೆ, ಅಥವಾ ಎಲ್ಲಿ ಅಂತ ಬರೆದಿರ್ತಾರೆ, ಅಥವಾ 1ನೇ ಮನೆ 2ನೇ ಮನೆ 3ನೇ ಮನೆ ಅಂತ ಬರೀತಾರೆ. ಆ 1ನೇ ಮನೆ ಅಂತ ಕೌಂಟ್ ಮಾಡ್ಕೊಂಡು ರಾಹು ಎಷ್ಟನೇ ಮನೇಲಿದ್ದಾನೆ ಅಂತ ಕೌಂಟ್ ತಗೊಳ್ಳಿ. 1ನೇ ಮನೇಲಿದ್ದರೆ, 3ನೇ ಮನೇಲಿದ್ದರೆ, 4ನೇ ಮನೇಲಿದ್ದರೆ, 5ನೇ ಮನೇಲಿದ್ದರೆ, 7ನೇ ಮನೇಲಿದ್ದರೆ, 9ನೇ ಮನೇಲಿದ್ದರೆ, 10ನೇ ಮನೇಲಿದ್ದರೆ, 11ನೇ ಮನೇಲಿದ್ದರೆ, ಇದನ್ನ ಬರೆದಿಟ್ಕೊಳ್ಳಿ. ಯು ಹ್ಯಾವ್ ಎ ವಂಡರ್ಫುಲ್ ಯೋಗ. ಯು ಹ್ಯಾವ್ ಕಾಳ ಸರ್ಪ ಯೋಗ. ಅದೆಲ್ಲೂ ಎಲ್ಲರಿಗೂ ಬರಲ್ಲ, ಅದೆಲ್ಲ ಎಷ್ಟೋ ಜನಕ್ಕೆ ಬಂದಿರುತ್ತೆ. ಅದನ್ನ ಯಾವ್ಗೆ ಟೆಕ್ನಿಕಲ್ ಆಗಿ ಯೂಸ್ ಮಾಡ್ಕೋಬಹುದು. ಅದನ್ನ ದೇ ಬಿಕಮ್ ಫೇಮಸ್ ಆಕ್ಟರ್ಸ್, ದೇ ಬಿಕಮ್ ಸಾಫ್ಟ್ವೇರ್, ಗ್ರೇಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಹೊಸ ಪ್ರಾಡಕ್ಟ್ ನ ತರ್ತಾರೆ, ಹೊಸ ಕೋಡಿಂಗ್ ತರ್ತಾರೆ, ಹೊಸ ಆಪ್ ನ ಲಾಂಚ್ ಮಾಡ್ತಾರೆ. ಎಲ್ಲ ನಮ್ಮ ಹೆಲ್ತ್ ಆಪ್ಸ್ ಎಲ್ಲ ನೋಡಿರ್ತೀರಾ, ಅದನ್ನೆಲ್ಲ ತರ್ತಕ್ಕಂಥವ್ರೆ ಕಾಳ ಸರ್ಪ ಯೋಗ ಇರ್ತಕ್ಕಂಥವ್ರು. ಅದನ್ನ ಹೋಗಿ ಏನೋ ಅವ್ರಿಗೆ ಫಾರ್ ಎಕ್ಸಾಂಪಲ್ ಮದ್ವೆ ಯೋಗ ಇರಲ್ಲ, ಕಾಳ ಸರ್ಪಕ್ಕೆ ಇಟ್ಬಿಡ್ತಾರೆ. ಅದನ್ನ ಯೋಗ ಇರೋದನ್ನ ದೋಷ ಮಾಡ್ಬಿಟ್ಟು ಅದನ್ನ ಬೈಕೊಂಡ್ ಕೂತ್ಕೊಳ್ತಾರೆ. ಎಲ್ಲ ಯಾರು? ಪೇರೆಂಟ್ಸ್. ಫಸ್ಟ್ ನೀವು ಪೇರೆಂಟ್ಸು ಅವೇರ್ ಆಗಿ. ಯಾಕಂದ್ರೆ ತುಂಬಾ ಜನ ನನ್ನ ಕಾರ್ಯಕ್ರಮ ಫಸ್ಟ್ ಲೆವೆಲ್ ಅಲ್ಲಿ ನೋಡೋರು ಸ್ವಲ್ಪ ಏಜ್ಡ್, ಮಿಡ್ಲ್ ಏಜ್ಡ್, ಅವ್ರ ಮಕ್ಕಳದ್ದು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ನೀವು ಫಸ್ಟ್ ಬೈಯೋದನ್ನ ನಿಲ್ಲಿಸಿ. ಕುಜನ್ನ ಬೈಬೇಡಿ, ಶನಿನ ಬೈಬೇಡಿ, ಈ ರಾಹು ಕೇತುಗಳನ್ನ ಇದ್ರೆ ನೋಡ್ಕೊಂಡು ಬೈರಿ. ಯಾಕಂದ್ರೆ ಕಾಳಸರ್ಪ ವೆರಿ ವೆರಿ ರೇರ್. ಕಾಳಸರ್ಪ ದೋಷ ಇಸ್ ವೆರಿ ವೆರಿ ರೇರ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು 50 ಜಾತಕ ನೋಡಿದ್ರೆ ಒಂದು ಸಿಗ್ಬೋದು, 50ರಲ್ಲಿ ಒಂದು. ಅದು ಎಲ್ಲಾ ಕಾಳಸರ್ಪದ್ದು ನೋಡಿದ್ರೆ ನಾನು ಹೇಳ್ತಾ ಇರೋದು ಒಂದು ಸಿಗ್ಬೋದು. ಸೊ ರಾಹು ಎಲ್ಲಿದ್ರೆ ಕಾಳಸರ್ಪ ದೋಷ, ಲಗ್ನದಿಂದ. ಅದು ಫಸ್ಟ್ ಕ್ರೈಟೀರಿಯಾ ಏನು? ರಾಹು ಕೇತು ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಇಲ್ಲಾರು ಬರ್ಬೇಕು, ಆ ಕಡೆ ಬರ್ಬೇಕಂದ್ರೆ ಎಲ್ಲ ಕಬಳಿಸ್ಕೊಂಡಂಗೆ. ಅಲ್ಲಿ ಲೆಕ್ಕ ಹಾಕ್ತಾಗ ಲಗ್ನದಿಂದ ಯಾವ ಮನೇಲಿ ಕೂತಿದ್ದಾರೆ ಲೆಕ್ಕ ಹಾಕ್ತಾಗ 2ನೇ ಮನೇಲಿ ರಾಹು, 6ನೇ ಮನೇಲಿ ರಾಹು, 8ನೇ ಮನೇಲಿ ರಾಹು, 12ನೇ ಮನೇಲಿ ರಾಹು ಇದ್ರೆ ಕಾಳ ಸರ್ಪ ದೋಷ. ಅದಕ್ಕೆ ಬೇಕಾದಷ್ಟು ಹೆಸರು ಕೊಟ್ಟಿದ್ದಾರೆ ಬಿಡಿ. ಕಾರ್ಕೋಟಕ ದೋಷ, ವಾಸುಕಿ ದೋಷ, ಅಖಂಡ ಕಾರ್ಕೋಟಕ ದೋಷ ಅಂತ ಒಂದು 16 ತರ ಕೊಟ್ಟಿದ್ದಾರೆ. 16 ತರ ಬಂದಿದ್ದಾರೆ. ಏನು ಎಫೆಕ್ಟ್ ಇಲ್ಲ. ಯಾರು ರಕ್ತ ಕರ್ಕೊಂಡು ಸಾಯ್ದಿಲ್ಲ, ಸತ್ತಿಲ್ಲ. ಯಾರು ಕ್ಯಾನ್ಸರ್ ಬಂದು ಸತ್ತಿಲ್ಲ. ಕಾಳಸರ್ಪ ಬಂದು ಯಾರು ಸತ್ತಿಲ್ಲ ರೀ. ಯಾವ ಘನಘೋರವಾಗಿರ್ತಕ್ಕಂಥದ್ದು ಯಾವ್ದು ಸತ್ತಿಲ್ಲ. ಸತ್ತೋರ್ ಜಾತಕ ನೋಡಿದ್ರೆ ಅದು ಯಾವ ಕಾಳಸರ್ಪನೂ ಇರಲ್ಲ. ಎಲ್ಲ ಒಳ್ಳೆ ದೋಷಗಳೇ ಇರುತ್ತೆ, ಒಳ್ಳೊಳ್ಳೆ ಯೋಗಗಳೇ ಇರುತ್ತೆ. ದೇರ್ ಇಸ್ ಓನ್ಲಿ ಬ್ಯಾಡ್ ಟೈಮ್, ಗುಡ್ ಟೈಮ್. ಯಾವ ಗ್ರಹ ಬೇಕಾದ್ರೂ ಕೊಡ್ಬೋದ್ರಿ ಬ್ಯಾಡ್ ಟೈಮ್, ಗುಡ್ ಟೈಮು. ಶುಕ್ರಾರು ಕೊಡ್ಬೋದ್ರಿ ಬ್ಯಾಡ್ ಟೈಮು. ಶುಕ್ರನ ಏನಾದ್ರು 5, 8, 12 ಬಂತು ಅಂದ್ರೆ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಡ್ತೀವ್ರಿ ನಾವು ಡೆಫಿನೆಟ್ಲಿ. ಎಷ್ಟು ಜನ ಚಂದ್ರದೇಶಲ್ಲಿ ಮನೆ ಮಠ ಮಾರ್ಕೊಂಡು ಹೋಗಿದ್ದಾರೆ, ಸಾಲಗಳು ಮಾಡ್ಕೊಂಡು ಸಾಲ ತೀರ್ಸಕ್ಕಾಗಿದ್ದಾರೆ. ಎಷ್ಟು ಜನ ಕುಜದೋಷಲ್ಲಿ ಮಾಡ್ಕೊಂಡಿದ್ದಾರೆ, ಸಾಡೆ ಸಾತಿಗೆ ಬಂದ್ಬಿಡ್ತಾರೆ ಕೊನೆಗೆ.
ಅವ್ರಿಗೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡಕ್ ಬರೋದಿಲ್ಲ. ದೇ ವಿಲ್ ಓನ್ಲಿ ಗೆಟ್ ಇನ್ ಟು ಕಾಳಸರ್ಪ ಆರ್ ಸಾಡೆ ಸಾತಿ ಆರ್ ಕುಜ. ಅದು ಬಿಟ್ರೆ ಅಪ್ಪನ ಹತ್ರ ಹೋಗ್ಬಿಟ್ಟಿರ್ತಾರೆ, ತಂದೆದು ದೋಷ. ಈ 5 ಬಿಟ್ರೆ ಇನ್ಯಾವುದೂ ಅವ್ರು ಮಾತಾಡೋದೇ ಇಲ್ಲ. ದಿ ಪ್ರೆಸೆಂಟ್ ದಶಾ ಕಾಂಬಿನೇಷನ್ ಇರೋ ಜಾಗ ನಕ್ಷತ್ರ ಬ್ಯಾಡ್ ಇದೆ, ಇದು 7 ವರ್ಷ ಇದೆ, 5 ವರ್ಷ ಇದೆ, ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ. ದಶಾ ಮೇಲೆ ಯಾರು ಹೇಳ್ತಾರೆ, ಅವರೇ ವಿನ್ನು. ಅವರು ದೇ ಆರ್ ದಿ ರಿಯಲ್ ಅಸ್ಟ್ರಾಲಜರ್ಸ್. ಈಗ ನಡೀತಾ ಇರ್ತಕ್ಕಂಥ ದಶಾ ನಿಮ್ದು ಚಂದ್ರನೋ ಕುಜನೋ ಕಾಂಬಿನೇಷನ್ ವೈಸ್ ನೋಡಿದ್ರೆ ಫೈನಾನ್ಷಿಯಲಿ 5-8-12 ಇದೆ, ಅಥವಾ 6-8-12 ಇದೆ, ಅಥವಾ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ಕಾಯಿಲೆ ಬಂದ್ರೆ 1-4-6-8-10 ಇರುತ್ತೆ. ಆ ಕುಜನಲ್ಲೇ ಹೇಳುತ್ತೆ, ಬೇರೆ ಏನು ನೋಡ್ಬೇಕಾಗಿಲ್ಲ. ದಶಾ ಭುಕ್ತಿ ಫೈನಲ್. ಸೊ ಲಗ್ನದಿಂದ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ, 3ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ರೆ ಕಾಳ ಸರ್ಪ ಯೋಗ. ಅದನ್ನ ಪ್ರೇ ಮಾಡಿ. ರಾಹುಗೆ ಇದಕ್ಕೆ ದುರ್ಗಾಗೆ ಹೋಗಿ ಪ್ರೇ ಮಾಡಿ, ಎಂತ ಯೋಗ ಕೊಟ್ಟಿದ್ಯಾ ನನಗೆ ಅಂತ ಮೆಚ್ಕೊಂಡು ಇನ್ನೂ ಜಾಸ್ತಿ ಕೊಡ್ತಾರೆ. ನಾನು ಸಾಧ್ಯವಾದ್ರೆ ಈ ಕಾಳ ಸರ್ಪ ಯೋಗ ಇರ್ತಕ್ಕಂಥ ಎಮಿನೆಂಟ್ ಪರ್ಸನಾಲಿಟಿ ಮತ್ತೆ ಹಾಕಕ್ ಶುರು ಮಾಡ್ತೀನಿ. ಆವಾಗ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಪಿಡುಗು ನಾಶ ಆಗ್ಬೇಕು. ರಿಯಾಲಿಟಿ ಹೇಳಿ, ನನಗೇನು ಬೇಜಾರಿಲ್ಲ. ಕಾಳ ಸರ್ಪ ದೋಷ ಇದೆ ಸರ್, ಪೂಜೆ ಮಾಡ್ಸಕ್ ಬನ್ನಿ, ನಾನು ಹೇಳ್ತೀನಿ ಫಸ್ಟ್ ಹೋಗಿ ಪೂಜೆ ಮಾಡಿಸಿ. ದೋಷ ಇದೆ. ಲಗ್ನದಿಂದ 2ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ. ಯಾಕಂದ್ರೆ ಈ 4 ಏರಿಯಾ ಇದೆಯಲ್ಲ, ವೆರಿ ಬ್ಯಾಡ್. 4 ಏರಿಯಾ ವೆರಿ ಬ್ಯಾಡ್ ಫಾರ್ ಸರ್ಟೆನ್ ಥಿಂಗ್ಸ್. ಅದರಲ್ಲೂ ಕೂಡ ಸರ್ಟೆನ್ ನಕ್ಷತ್ರ ಲೆವೆಲ್ ಅಲ್ಲಿ ಹೋಗಿ ನೋಡ್ಬಿಟ್ಟು ಹೇಳ್ಬೇಕು. ಅದನ್ನು ದೋಷ ಅರ್ಧ ಕಟ್ಟಾಗ್ಬಿಡುತ್ತೆ, ಡಿಗ್ರಿ ವೈಸ್ ಕಟ್ಟಾಗ್ಬಿಡುತ್ತೆ. ಆ ಕಡೆ ಈ ಕಡೆ ಇರ್ಬೋದು, ಬಟ್ ರಾಹುನಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಡಿಗ್ರಿ ವೈಸ್ ನೋಡ್ಬೇಕು. ಒಂದು ಮನೆ 30 ಡಿಗ್ರಿ ಇರುತ್ತೆ. ನೀವು ಹೋಗಿ ಜಾತಕ ತೋರಿಸ್ತೀರ, ಅದರಲ್ಲಿ ಡಿಗ್ರಿನೂ ಲೆಕ್ಕ ಇರಲ್ಲ, ಡಿಗ್ರಿ ಲೆವೆಲ್ ಅಲ್ಲಿ ನಕ್ಷತ್ರ ಯಾವ್ದಿರಲ್ಲ, ರಾಹು ಯಾವ ಡಿಗ್ರಿಲಿ ಬರ್ದಿರಲ್ಲ. ಸುಮ್ಮನೆ ಒಂದೇ ಒಂದು ಶೀಟು, ಒಂದು ನವಾಂಶ ಇರುತ್ತೆ, ಒಂದು ಲಗ್ನ ಇರುತ್ತೆ. ಲಗ್ನ 2 ಬಾಕ್ಸ್ ಹಾಕೊಂಡು ಇದು ನನ್ನ ಜಾತಕ. ಅವ್ರು ಏನೋ ಹಿಂಗ್ ನೋಡ್ತಾರೆ, ಎಲ್ಲ ಗ್ರಹ ಹಿಂಗ್ ಬಂದ್ಬಿಟ್ಟಿದೆ. ಡಿಗ್ರಿ ವೈಸ್ ನೋಡಿದ್ರೇನ್ರಿ, ಡಿಗ್ರಿ ವೈಸ್ ನೋಡಿರಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾನು ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ, ಸಿಂಪಲ್ ಆಗಿರೋದು ಹೇಳ್ಕೊಡ್ತಾ ಇದ್ದೀನಿ, ಕಾಂಪ್ಲಿಕೇಟೆಡ್ ಇಲ್ಲ. ನಾವು ಮನುಷ್ಯರಾಗಿ ಹುಟ್ಟಿರೋದು ಬಹಳ ಶ್ರೇಷ್ಠವಾಗಿ ಹುಟ್ಟಿರ್ತಕ್ಕಂಥ ಒಂದು ದೇಹ ಇದು. ದೋಷಗಳೆಲ್ಲರಿಗೂ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಬಡವನವ್ರಿಗೂ ದೋಷ ಇರುತ್ತೆ, ರಿಚ್ ಇಂದ ಹಿಡಿದು ಪೂರ್ ಅವ್ರಿಗೂ ದೋಷ ಇದ್ದೇ ಇರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ನಾವು ಯಾರಿಗೂ ನೋವು ಕೊಡದಂಗೆ ಇರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಸೊ ಸೈಲೆಂಟ್ ಆಗಿರಿ, ಕಾಮ್ ಆಗಿರಿ, ಕೂಲ್ ಆಗಿರಿ. ಹೊಟ್ಟೆಗೆ ಊಟ, ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಒಂದು ಮನೆ, ಒಳ್ಳೆಯ ಒಂದು ಜೀವನ, ನೆಮ್ಮದಿಯ ಜೀವನ, ಇದು ಮೋಸ್ಟ್ ಇಂಪಾರ್ಟೆಂಟ್ ಲೈಫಲ್ಲಿ. ಇನ್ನು ಮಿಕ್ಕಿದೆಲ್ಲ ಇಸ್ ಜಸ್ಟ್ ಆಡ್ ಆನ್. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.